ನಮಸ್ಕಾರ ಸ್ನೇಹಿತರೆ. ಈಗ ನಾನು ನಿಮಗೆ ಎಲ್ಲ 28 ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಗೆಲ್ಲಬಹುದು, ಇದು ಮಹಾ ಎಕ್ಸಿಟ್ ಪೋಲು. ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ಮೀನ್ನ ಇದು ಮಹಾ ಎಕ್ಸಿಟ್ ಪೋಲು. ಎಲ್ಲ ಎಕ್ಸಿಟ್ ಪೋಲ್ಗಳ ಮೀನ್ನ ತೆಗೆದುಕೊಂಡು ಬಿಜೆಪಿ ಎಷ್ಟು ಸೀಟ್ ತೆಗೆದುಕೊಂಡಿದೆ, ಕಾಂಗ್ರೆಸ್ ಎಷ್ಟು ಸೀಟು ಮತ್ತು ದಳ ಎಷ್ಟು ಸೀಟು, ಎಲ್ಲ 28 ಕ್ಷೇತ್ರಗಳಲ್ಲಿ ಕ್ಷೇತ್ರವಾರು ಯಾವ ಅಭ್ಯರ್ಥಿಗಳು ವಿನ್ ಆಗ್ತಾರೆ ಮತ್ತು ಎಷ್ಟು ಮಾರ್ಜಿನ್ ಇರಬಹುದು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಾನೀಗ ಮೊದಲು ಬಿಜೆಪಿ ಯಾವ ಯಾವ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವ ಅಂಕಿಅಂಶಗಳನ್ನು ಕೊಡ್ತೇನೆ. ಇದರಲ್ಲಿ ಜೆಡಿಎಸ್ ಗೆಲ್ಲುವ ಕ್ಷೇತ್ರಗಳು ಸಹ ಇದೆ, ಅಂದ್ರೆ NDA ಅಂತ ತೆಗೆದುಕೊಳ್ಬೇಕು. ಅದಾದ ನಂತರ ಕಾಂಗ್ರೆಸ್ ಯಾವ ಯಾವ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಮೊದಲನೇದಾಗಿ ಬೆಂಗಳೂರು ಉತ್ತರ. ಇಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡಿದ್ರೆ, ಕಾಂಗ್ರೆಸ್ ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಂತೂ ನೆಕ್ ಟು ನೆಕ್ ಫೈಟ್ ನಡೀತು. ಆದರೆ ಜಿದ್ದಾಜಿದ್ದಿನ ಕಾಳಗದಲ್ಲಿ ಬಿಜೆಪಿಯ ಶೋಭಾ ಕರಂದ್ಲಾಜೆ ಅವರು ದಿಗ್ವಿಜಯ ಸಾಧಿಸ್ತಾ ಇದ್ದಾರೆ ಈ ಕ್ಷೇತ್ರದಿಂದ. ಇದು ಮಹಾ ಎಕ್ಸಿಟ್ ಪೋಲ್. ಎಲ್ಲ ಪೋಲ್ಗಳನ್ನು ಒಟ್ಟಾರೆಯಾಗಿ ಮಾಡಿದಾಗ ಬಂದಂತ ಫಲಿತಾಂಶ. ಇನ್ನು ಬೆಂಗಳೂರು ದಕ್ಷಿಣದಿಂದ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಮತ್ತು ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಈ ಬಾರಿ ತೇಜಸ್ವಿ ಸೂರ್ಯರಿಗೆ ಸ್ವಲ್ಪ ಕಾಂಪಿಟೇಷನ್ ಇದೆ, ಆದರೆ ಗೆಲ್ಲೋದು ತೇಜಸ್ವಿ ಸೂರ್ಯ ಅಂತ ಮತಗಟ್ಟೆಯ ಪೋಲ್ ಆಫ್ ಪೋಲ್ ನಲ್ಲಿ ಹೇಳಲಾಗಿದೆ. ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಕೇಂದ್ರ, ಇಲ್ಲಿ ಮತ್ತೆ PC ಮೋಹನ್ ಅವರೇ ಗೆಲ್ತಾ ಇದ್ದಾರೆ. ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಂತು ಸತತವಾಗಿ PC ಮೋಹನ್ ಅವರು ಈ ಹಿಂದಿನಿಂದ ಈ ಕ್ಷೇತ್ರನ ತಮ್ಮ ಬುಟ್ಟಿಗೆ ಹಾಕಿಕೊಳ್ತಾ ಬಂದಿದ್ದಾರೆ. ಮತ್ತೊಂದು ಕ್ಷೇತ್ರ ಚಿಕ್ಕಬಳ್ಳಾಪುರ. ಈ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರಿಗೆ ರಾಜಕೀಯ ಮರುಜನ್ಮ ಸಿಗ್ತಾ ಇದೆ. ಈ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ, ಅವರು ಗೆಲ್ತಾ ಇದ್ದಾರೆ. ಖುದ್ದು ಪ್ರದೀಪ್ ಈಶ್ವರ್ ಅವರು ಹೇಳಿದಂತಹ, ನನ್ನ ಕ್ಷೇತ್ರದಿಂದ ಸುಧಾಕರ್ಗೆ ಯಾವುದೇ ಲೀಡ್ ಕೊಡಲ್ಲ, ಹಾಗೇನಾದ್ರೂ ಒಂದು ಓಟಿನ ಲೀಡ್ ಸಹ ಬಿಜೆಪಿಗೆ ಸಿಕ್ಕರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನ ಪ್ರದೀಪ್ ಈಶ್ವರ್ ಅವರು ಹೇಳಿದ್ರು. ಆದ್ರೆ ಇಲ್ಲಿ ಸುಧಾಕರ್ ಅವರು ಸ್ಪಷ್ಟವಾಗಿ ಗೆಲ್ತಾ ಇದ್ದಾರೆ. ಇನ್ನ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರಾ, ಕಾದು ನೋಡ್ಬೇಕು. ಇದುವರೆಗೆ ಒಟ್ಟು 4 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಂಗಾಯ್ತು. ಇನ್ನು ಕೋಲಾರದಲ್ಲಿ NDA ಅಭ್ಯರ್ಥಿ ಜಂಟಿಯಾಗಿ ಮಲ್ಲೇಶ್ ಬಾಬು ಅವರನ್ನು ಕಣಕ್ಕಿಳಿಸಿದ್ರು. ರಮೇಶ್ ಕುಮಾರ್ ಅವರ ಬಣ ಮತ್ತು ಮುನಿಯಪ್ಪ ಅವರ ಬಣದ ಜಗಳದಿಂದಾಗಿ ಈ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಅವರು ಗೆಲ್ತಾ ಇದ್ದಾರೆ. ಅಂದ್ರೆ JDS ಅಭ್ಯರ್ಥಿ ಇಲ್ಲಿಂದ ಗೆಲ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಇದು ಬಹಳ ಇಂಟ್ರೆಸ್ಟಿಂಗ್. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಸಿಕ್ಕಾಪಟ್ಟೆ ಫೈಟ್ ಕೊಟ್ಟಿದ್ರು ಜೊಲ್ಲೆಗೆ. ಆದರೆ ಜೊಲ್ಲೆಯವರ ರಾಜಕೀಯ ಅನುಭವದ ಮುಂದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಿನ್ನಡೆ ಅನುಭವಿಸಿದ್ದಾರೆ. ಈ ಬಾರಿನೂ ಸಹ ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನ ವಿಫಲವಾಗಿದೆ. ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲಿಂದ ಗೆಲ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಸಪೋರ್ಟ್ ನ ಹೊರತಾಗೂ ಸಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸೋಲ್ತಾ ಇರೋದು ಜಾರಕಿಹೊಳಿ ಕುಟುಂಬಕ್ಕೆ ದೊಡ್ಡ ಹಿನ್ನಡೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನ 7ನೇ ಕ್ಷೇತ್ರ ಬಿಜೆಪಿ ಗೆಲ್ಲಲಿರೋದು ಬೆಳಗಾವಿ. ಇದು ತೀವ್ರ ಕುತೂಹಲ ಕೆರಳಿಸಿದ್ದಂತಹ ಕ್ಷೇತ್ರ. ಜಗದೀಶ್ ಶೆಟ್ಟರಿಗೆ ಹಾವೇರಿ ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ರು ಅವರು, ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡಿಸಲಾಯಿತು. DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ಸು ಸಹ ಆಗಿದ್ರು. ಆದರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಳೆಯೇಟು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮೃಣಾಲ್ ಹೆಬ್ಬಾಳ್ಕರ್ ಅವರು ಜಯ ಸಾಧಿಸಬಾರದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರಣತಂತ್ರಗಳನ್ನು ಎಣಿಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಳ ಜಗಳದಿಂದಾಗಿ ಕಾಂಗ್ರೆಸ್ ಅಲ್ಲಿ ಸೊರಗಿದೆ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಗೆದ್ದು ಬೀಗಲಿದ್ದಾರೆ ಅನ್ನೋದು ಪೋಲ್ ಆಫ್ ಪೋಲ್ ನಲ್ಲಿ ಬರ್ತಾ ಇರ್ತಕ್ಕಂಥ ಸಮೀಕ್ಷಾ ರಿಸಲ್ಟ್. ಇನ್ನ ಮುಂದಿನ ಕ್ಷೇತ್ರ ಬಾಗಲಕೋಟೆ. ಬಾಗಲಕೋಟೆ ಅಂತೂ ಬಹಳ ಇಂಟ್ರೆಸ್ಟಿಂಗು. ವೀಣಾ ಕಾಶಪ್ಪನವರ ಬಂಡಾಯವನ್ನು ಸಂಯುಕ್ತ ಪಟೇಲ್ ಅವರು ಎದುರಿಸಬೇಕಾಯ್ತು. ಈ ಒಳ ಜಗಳದಿಂದಾಗಿ ಕಾಂಗ್ರೆಸ್ ಈ ಕ್ಷೇತ್ರನೂ ಸಹ ಕಳ್ಕೊಂಡಿದೆ. ಮತ್ತೊಮ್ಮೆ PC ಗದ್ದಿಗೌಡರು ಇಲ್ಲಿಂದ ಬಿಜೆಪಿಯ ಪಕ್ಷದ ಚಿಹ್ನೆ ಅಡಿ ಆಯ್ಕೆಯಾಗ್ತಾ ಇದ್ದಾರೆ ಅಂತ ಪೋಲ್ ಆಫ್ ಪೋಲು ರಿಸಲ್ಟ್ ಹೇಳ್ತಾ ಇದೆ. ವಿಜಯಪುರ ಲೋಕಸಭಾ ಕ್ಷೇತ್ರ, ಇಲ್ಲಿಂದ ರಮೇಶ್ ಜಿಗಜಿಣಗಿ ಅವರು ನಿರಾಯಾಸವಾಗಿ ಗೆಲ್ತಾ ಇದ್ದಾರೆ. ಇನ್ನ ಬಿಜೆಪಿ ಗೆಲ್ಲಲಿರುವ 10ನೇ ಕ್ಷೇತ್ರ ಯಾವುದು ಅಂದ್ರೆ ರಾಯಚೂರು. ಇಲ್ಲಿ ರಾಜಾ ಅಮರೇಶ್ವರ ನಾಯಕ್ ಮತ್ತು BV ನಾಯಕ್ ಅವರ ವಿರುದ್ಧ ಸ್ಪರ್ಧೆ ಏರ್ಪಟ್ಟಿತ್ತು. ಇಲ್ಲಿ ಕಾಂಗ್ರೆಸ್ನವರು ಪ್ರಯೋಗ ಮಾಡಿ ಮಾಜಿ IAS ಅಧಿಕಾರಿ ನಾಯಕ್ ಅವರಿಗೆ ಟಿಕೆಟ್ ಕೊಟ್ಟಿದ್ರು. ಆದ್ರೆ ಆ ಪ್ರಯತ್ನ ವಿಫಲವಾಗಿದೆ. ಮತ್ತೊಮ್ಮೆ ರಾಜಾ ಅಮರೇಶ್ವರ್ ನಾಯಕ್ ಅವರೇ ಈ ಕ್ಷೇತ್ರದಿಂದ ಗೆಲ್ತಾ ಇದ್ದಾರೆ. ಇನ್ನ ಬಿಜೆಪಿ ಗೆಲ್ಲಲಿರೋ 11ನೇ ಕ್ಷೇತ್ರ ಕೊಪ್ಪಳ. ಹೌದು, ಬಸವರಾಜ್ ಕ್ಯಾವಟೂರ್ ಅವರು ಈ ಕ್ಷೇತ್ರದಿಂದ ಗೆಲ್ತಾ ಇದ್ದಾರೆ.
ಕರಡಿ ಸಂಗಣ್ಣ ಅವರ ಪಕ್ಷಾಂತರದ ನಡುವೆನೂ ಸಹ ಬಿಜೆಪಿ ಈ ಕ್ಷೇತ್ರನ ತೆಕ್ಕೆಗೆ ಹಾಕಿಕೊಳ್ತಾ ಇದೆ ಅಂತ ಹೇಳ್ತಾ ಇದೆ ಪೋಲ್ ಆಫ್ ಪೋಲು. ಬಳ್ಳಾರಿಯಲ್ಲಿ ಶ್ರೀರಾಮುಲು ಸೋಲ್ತಾರೆ ಅನ್ನೋ ಮಾತುಗಳಿತ್ತು, ಆದರೆ ಮತಗಟ್ಟೆ ಸಮೀಕ್ಷೆ ಹೇಳ್ತಾ ಇದೆ ಅಲ್ಲಿ ಬಿಜೆಪಿ ಗೆಲ್ತಾ ಇದೆ. ಹಾವೇರಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿರಾಯಾಸವಾಗಿ ಗೆಲ್ತಾ ಇದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರ ನೇಹಾ ಪ್ರಕರಣದ ನಂತರ ಇಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿತ್ತು. ಈ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರು ನಿರಾಯಾಸವಾಗಿ ಗೆಲ್ತಾ ಇದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಇಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಈ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಲಾಗಿತ್ತು. ಈ ಬಾರಿ ಮತ ಪ್ರಮಾಣದಲ್ಲಿ ಅಂದ್ರೆ ಕಳೆದ ಬಾರಿಯ ಲೀಡ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡ್ ಕಡಿಮೆ ಆಗುತ್ತೆ. ಆದ್ರೆ ಮತ್ತೆ ಕಾಗೇರಿ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾಗೋದು ನಿಶ್ಚಿತ ಅಂತ ಹೇಳ್ತಾ ಇದೆ ಪೋಲ್ ಆಫ್ ಪೋಲ್ ನ ರಿಸಲ್ಟ್. ಮತ್ತೊಂದು ಕುತೂಹಲಕಾರಿ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ದಾವಣಗೆರೆ. ಇಲ್ಲಿ ಚುನಾವಣೆಗೂ ಮುಂಚೆ ಬಿಜೆಪಿ ಅಭ್ಯರ್ಥಿ ಸೋಲ್ತಾರೆ, ಅಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಕಲ್ಪಿಸಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದರೆ ಮತಗಟ್ಟೆ ಸಮೀಕ್ಷೆ ಅದಕ್ಕೆ ವ್ಯತಿರಿಕ್ತವಾದ ರಿಸಲ್ಟ್ ಕೊಡ್ತಾ ಇದೆ. ಆ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಗೆಲ್ತಾ ಇದ್ದಾರೆ ದಾವಣಗೆರೆ ಕ್ಷೇತ್ರ. ಇನ್ನು ಶಿವಮೊಗ್ಗ ಟ್ರಯಾಂಗುಲರ್ ಫೈಟ್ ಆಗಿತ್ತು. ಇಲ್ಲಿ ಈಶ್ವರಪ್ಪನವರು ಮೋಡಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುಲಭವಾಗಿ ರಾಘವೇಂದ್ರ ಅವರು ಈ ಕ್ಷೇತ್ರನ ಮತ್ತೊಮ್ಮೆ ತಮ್ಮ ತೆಕ್ಕೆಗೆ ಹಾಕಿಕೊಂಡಿದ್ದಾರೆ, ಅಂದ್ರೆ ಗೆದ್ದಿದ್ದಾರೆ ಬಿಜೆಪಿಯಿಂದ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಿರಾಯಾಸವಾಗಿ ಗೆಲ್ತಾ ಇದ್ದಾರೆ. ಮತ್ತೊಂದು ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಹಾಸನ. ಈ ಕ್ಷೇತ್ರದಲ್ಲಿ ಪೆನ್ ಡ್ರೈವ್ ಪ್ರಕರಣ ಹೊರಗೆ ಬಂದಿತ್ತು. 2ನೇ ಹಂತದ ಚುನಾವಣೆಯಲ್ಲಂತೂ ಬಹಳ ದೊಡ್ಡ ಸದ್ದು ಮಾಡಿತ್ತು. ಕಾಂಗ್ರೆಸ್ನವರು ಇದನ್ನ ದೇಶಾದ್ಯಂತ ಪ್ರಚಾರ ಮಾಡಿದ್ರು. ಆ ಎಲ್ಲ ಪ್ರಯತ್ನ ವಿಫಲ ಆಗಿದೆ. ಕ್ಷೇತ್ರದ ಜನ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣರನ್ನೇ ಕೈ ಹಿಡಿದಿದ್ದಾರೆ. ಬಿಜೆಪಿ ಗೆಲ್ತಾ ಇರೋ ಮತ್ತೊಂದು ಕ್ಷೇತ್ರ ದಕ್ಷಿಣ ಕನ್ನಡ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರು ಇಲ್ಲಿಂದ ಗೆಲ್ತಾ ಇದ್ದಾರೆ. ಮಂಡ್ಯದಲ್ಲಿ ನೋ ಡೌಟ್ ಇಲ್ಲಿಂದ ಕುಮಾರಸ್ವಾಮಿ ಅವರೇ ಗೆಲ್ತಾ ಇದ್ದಾರೆ. ಕಡೆಯದಾಗಿ ಬಿಜೆಪಿ ಗೆಲ್ತಾ ಇರ್ತಕ್ಕಂಥ ಕ್ಷೇತ್ರ ಮೈಸೂರು. ಯದುವೀರ ಒಡೆಯರ್ ಅವರು ಇಲ್ಲಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಈ ಕ್ಷೇತ್ರದಿಂದ ಬಹಳ ದೊಡ್ಡ ಮಾರ್ಜಿನ್ ಇಂದಾನೆ ಯದುವೀರ ಒಡೆಯರ್ ಅವರು ಗೆಲ್ತಾ ಇದ್ದಾರೆ. ಒಟ್ಟಾರೆಯಾಗಿ 19 ಕ್ಷೇತ್ರನ ಬಿಜೆಪಿ ಗೆಲ್ತಾ ಇದೆ, 3 ಕ್ಷೇತ್ರ ಜೆಡಿಎಸ್. 22 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಗೆಲ್ಲಲಿರುವ ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಮೊದಲನೇದಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರ. ಇಲ್ಲಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನನ್ನು ಕಣಕ್ಕಿಳಿಸಿದ್ರು, ಅವರು ಗೆಲ್ತಾ ಇದ್ದಾರೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಅವರು ಗೆಲ್ತಾ ಇದ್ದಾರೆ ಕಾಂಗ್ರೆಸ್ನಿಂದ. ಚಿತ್ರದುರ್ಗ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ಪಾಲಾಗಲಿದೆ, ಅಲ್ಲಿಂದ ಚಂದ್ರಪ್ಪನವರು ಗೆಲ್ತಾ ಇದ್ದಾರೆ. ತುಮಕೂರು ಸಹ ಈ ಬಾರಿ ಕಾಂಗ್ರೆಸ್ ಪಾಲಾಗಲಿದೆ, ಸೋಮಣ್ಣ ಅವರು ಅಲ್ಲಿಂದ ಸೋಲ್ತಾ ಇದ್ದಾರೆ. ಮುದ್ದು ಹನುಮೇಗೌಡರು ಗೆಲ್ತಾ ಇದ್ದಾರೆ ಪೋಲ್ ಆಫ್ ಪೋಲ್ ರಿಸಲ್ಟ್ ನಲ್ಲಿ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್.ಸಿ. ಮಹದೇವಪ್ಪ ಇವರು ಸಚಿವರು, ಅವರ ಪುತ್ರ ಸುನಿಲ್ ಬೋಸ್ ಅವರು ಗೆಲ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಗೆಲ್ಲಲಿರುವ ಕಡೆಯ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಸ್ನೇಹಿತರೆ, ಈ ಕ್ಷೇತ್ರನ 50-50 ಚಾನ್ಸಸ್ ಗೆ ಇಟ್ರು ಯಾವುದೇ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಪೋಲ್ ಆಫ್ ಪೋಲ್ ರಿಸಲ್ಟ್ ಪ್ರಕಾರ ಡಿ.ಕೆ. ಸುರೇಶ್ ಅವರಿಗೆ ಹೆಡ್ಜ್ ಇದೆ ಅಂತ ಹೇಳಲಾಗ್ತಾ ಇದೆ. ಕಡೆಯದಾಗಿ ಹಾವು ಏಣಿ ಆಟದಲ್ಲಿ ಡಿ.ಕೆ. ಸುರೇಶ್ ಅವರು ಗೆದ್ದು ಬೀಗಿದ್ರು, ಯಾವುದೇ ಆಶ್ಚರ್ಯ ಇಲ್ಲ. ಸ್ನೇಹಿತರೆ, ಒಟ್ಟಾರೆಯಾಗಿ ಬಿಜೆಪಿ 19 ಕ್ಷೇತ್ರಗಳಲ್ಲಿ, ಜೆಡಿಎಸ್ 3 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ ಉಳಿದಿರತಕ್ಕಂತ 6 ಕ್ಷೇತ್ರಗಳಲ್ಲಿ ಜಯ ಸಾಧಿಸಲಿದೆ ಅನ್ನೋದು ಪೋಲ್ ಆಫ್ ಪೋಲ್ ನಲ್ಲಿ ಬಂದಿರತಕ್ಕಂತ ರಿಸಲ್ಟ್. ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.